ನವರಾತ್ರಿ ಹಬ್ಬದ 4ನೇ ದಿನಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಿನ್ನೆಯ ಶುಭ ದಿನದಂದು ನಾನು ಚಂದ್ರಘಂಟಾ ದೇವಿಯ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟಿದ್ದೆ. ಆದ್ದರಿಂದ ದೇವಿಯನ್ನು ಭಕ್ತಿಯಿಂದ ಆರಾಧಿಸಿದ್ದೇವೆ. ಇಂದಿನ ಈ ಪವಿತ್ರ ದಿನವನ್ನು ದುರ್ಗಾ ದೇವಿಯ 4ನೇ ರೂಪವಾದಂತಹ ಕುಷ್ಕಂಡ ದೇವಿಗೆ ಅರ್ಪಿಸುತ್ತಿದ್ದೇವೆ. ಕುಷ್ಕಂಡ ದೇವಿಯ ಮಹತ್ವವೇನು, ಆಕೆಯ ಸೃಷ್ಟಿಕರ್ತ ಸ್ವರೂಪದ ಹಿಂದಿನ ಕಥೆ ಏನು, ಮತ್ತೆ ದೇವಿಯ ಪೂಜೆಯನ್ನು ಮಾಡುವುದು ಹೇಗೆ, ಅವಳಿಗೆ ಪ್ರಿಯವಾದ ಬಣ್ಣ, ನೈವೇದ್ಯ ಯಾವುದು, ಇವೆಲ್ಲವನ್ನು ಕೂಡ ವಿವರವಾಗಿ ತಿಳಿಸಿಕೊಡ್ತೀನಿ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ. 4ನೇ ದಿನ ನಾವು ಬ್ರಹ್ಮಾಂಡದ ಸೃಷ್ಟಿಕರ್ತೆ, ಆರೋಗ್ಯ ಮತ್ತು ಶಕ್ತಿಯ ಸಂಕೇತವಾದ ಕೂಷ್ಮಾಂಡ ದೇವಿಯನ್ನು ಪೂಜಿಸುತ್ತೇವೆ. ಕೂಷ್ಮಾಂಡ ಎಂಬ ಹೆಸರು 3 ಪದಗಳಿಂದ ಬಂದಿದೆ. ಕು ಎಂದರೆ ಚಿಕ್ಕ, ಉಷ್ಮ ಎಂದರೆ ಉಷ್ಣತೆ ಅಥವಾ ಶಕ್ತಿ, ಮತ್ತು ಅಂಡ ಎಂದರೆ ಬ್ರಹ್ಮಾಂಡದ ಮೊಟ್ಟೆ, ಅಂದರೆ ತನ್ನ ಸಣ್ಣದಾದ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದೇವಿ. ಪ್ರಪಂಚದಲ್ಲಿ ಎಲ್ಲೆಲ್ಲೂ ಕತ್ತಲೆ, ಅಂಧಕಾರ ತುಂಬಿದ್ದಾಗ, ಯಾವುದೇ ಸೃಷ್ಟಿಯ ಗುರುತು ಇಲ್ಲದಿದ್ದಾಗ ಕೂಷ್ಮಾಂಡ ದೇವಿಯು ತನ್ನ ನಗು ಮತ್ತು ಶಕ್ತಿಯಿಂದ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ಎಂದು ನಂಬಲಾಗಿದೆ. ಇವಳನ್ನು ಆದಿಶಕ್ತಿ ಎಂದು ಕೂಡ ಕರೆಯಲಾಗುತ್ತದೆ, ಏಕೆಂದರೆ ಇವಳಿಗಿಂತ ಮೊದಲು ಬ್ರಹ್ಮಾಂಡವೇ ಇರಲಿಲ್ಲ. ಸೂರ್ಯಮಂಡಲದ ಒಳಗಿರುವ ಲೋಕದಲ್ಲಿ ಆಕೆಯ ವಾಸವಿರುತ್ತದೆ ಮತ್ತು ಸೂರ್ಯನಂತೆ ಪ್ರಖರವಾದ ಕಾಂತಿಯನ್ನು ಹೊಂದಿದ್ದಾಳೆ. ಈ ಶಕ್ತಿ ಬೇರೆ ಯಾವುದೇ ದೇವತೆಗಳಿಗೆ ಇರುವುದಿಲ್ಲ. ಕೂಷ್ಮಾಂಡ ದೇವಿಯು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ. 8 ಕೈಗಳನ್ನು ಹೊಂದಿದ್ದು, ಪ್ರತಿಯೊಂದು ಕೈಯಲ್ಲಿ ಕಮಂಡಲ, ಬಿಲ್ಲು, ಬಾಣ, ಕಳಶ, ಚಕ್ರ, ಗದೆ ಮತ್ತು ಎಲ್ಲಾ ಸಿದ್ಧಿಗಳನ್ನು ನೀಡುವ ಜಪಮಾಲೆಯನ್ನು ಹಿಡಿದಿರುತ್ತಾಳೆ. ಆಕೆಯ ದೇಹದ ಕಾಂತಿಯು ಸೂರ್ಯನಂತೆ ಪ್ರಕಾಶಮಾನವಾಗಿರುತ್ತದೆ. ಈ ದಿನದ ಪೂಜೆಗೆ ಹಸಿರು ಅಥವಾ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಶುಭ ಎಂದು ನಂಬಲಾಗಿದೆ. ಕಲಶ ಸ್ಥಾಪನೆಯನ್ನು ಮೊದಲ ದಿನ ಮಾಡಿದ್ದರೂ ಪ್ರತಿದಿನ ಅದರ ಪೂಜೆಯನ್ನು ಮುಂದುವರಿಸಬೇಕು. ನಿಮ್ಮ ಪೂಜಾ ಮಂದಿರದಲ್ಲಿ ಕಲಶದ ಮುಂದೆ ಕುಳಿತು ದೇವಿಯನ್ನು ಸ್ಮರಿಸಬೇಕು. ಅಖಂಡ ಜ್ಯೋತಿಯು ಉರಿಯುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು. ಹೊಸ ದೀಪವನ್ನು ಹಚ್ಚಬೇಕು. ಕೈಯಲ್ಲಿ ಸ್ವಲ್ಪ ಅಕ್ಕಿ, ಹೂವು ಮತ್ತು ನೀರು ತೆಗೆದುಕೊಂಡು, ಇಂದು ನವರಾತ್ರಿಯ 4ನೇ ದಿನ ನಾನು ಕೂಷ್ಮಾಂಡ ದೇವಿಯನ್ನು ಪೂಜೆಯನ್ನು ಮಾಡುತ್ತಿದ್ದೇನೆ. ಈ ಪೂಜೆಯಿಂದ ನನ್ನ ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ ಮತ್ತು ಸೃಷ್ಟಿ ಶಕ್ತಿ ಹೆಚ್ಚಾಗಲಿ ಎಂದು ಸಂಕಲ್ಪ ಮಾಡಿಕೊಳ್ಳಬೇಕು. ಕಲಶ ಪೂಜೆ ಮಾಡಬೇಕು. ಕಲಶಕ್ಕೆ ಕುಂಕುಮ, ಅರಿಶಿಣ ಹಚ್ಚಿ ಅಕ್ಷತೆ ಹಾಕಿ ಹೂಗಳಿಂದ ಅಲಂಕರಿಸಬೇಕು. ಕೂಷ್ಮಾಂಡ ದೇವಿಯ ಪೂಜಾ ವಿಧಿವಿಧಾನಗಳೇನಪ್ಪ ಅಂತಂದರೆ, ದೇವಿಯ ಆಹ್ವಾನೆ ಮತ್ತು ಅಲಂಕಾರ. ಕೂಷ್ಮಾಂಡ ದೇವಿಯ ವಿಗ್ರಹ ಮತ್ತು ಚಿತ್ರಕ್ಕೆ ಹಸಿರು ಅಥವಾ ಹಳದಿ ಬಣ್ಣದ ವಸ್ತ್ರ, ಹೂವಿನ ಹಾರ ಹಾಕಿ ಅಲಂಕರಿಸಿ ದೇವಿಗೆ ಪ್ರಿಯವಾದ ಹಸಿರು ಅಥವಾ ಹಳದಿ ಹೂಗಳನ್ನು ಅರ್ಪಿಸಿ. ಬಿಳಿ ಕುಂಬಳಕಾಯಿ ಸಹ ದೇವಿಗೆ ಪ್ರಿಯವಾದಂತು. ಕುಂಕುಮ, ಅರಿಶಿಣ ಮತ್ತು ಗಂಧ ಅಕ್ಷತೆಯನ್ನು ಅರ್ಪಿಸಬೇಕು. ಸುಗಂಧ ಭರಿತ ಅಗರಬತ್ತಿ ಹಚ್ಚಿ ಧೂಪ ತೋರಿಸಿ ಶುದ್ಧವಾದ ತುಪ್ಪದ ದೀಪದಿಂದ ಆರತಿ ಮಾಡಬೇಕು. ದೇವಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಿ. ಕೂಷ್ಮಾಂಡ ದೇವಿಗೆ ಹಲ್ವಾ, ಮೊಸರು ಮತ್ತು ಕುಂಬಳಕಾಯಿಯಿಂದ ಮಾಡಿದ ಸಿಹಿ ತಿಂಡಿಗಳು ಬಹಳ ಪ್ರಿಯ. ಇವುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಮಂತ್ರ ಜಪ ಮಾಡಬೇಕು 108 ಬಾರಿ. ಮಂತ್ರ ಹೀಗಿದೆ: ಓಂ ದೇವಿ ಕೂಷ್ಮಾಂಡೈ ನಮಃ, ಅಥವಾ ಸುರ ಸಂಪೂರ್ಣ ಕಲಶಂ ರುದ್ಧಿರಾಪ್ಲುತಮೇವ ಚ ದದಾನ ಹಸ್ತ ಪದ್ಮಾಭ್ಯಂ ಕೂಷ್ಮಾಂಡ ಶುಭದಾಸ್ತುಮೆ ಅಂತ ನಾವು ಸ್ಮರಣೆಯನ್ನು ಮಾಡಬೇಕಾಗತ್ತೆ. ಪೂಜೆಯ ಕೊನೆಯಲ್ಲಿ ಕರ್ಪೂರದಿಂದ ಮಂಗಳಾರತಿ ಮಾಡಿ ಆರತಿ ಮಾಡುವ ಗಂಟನಾದ ಮಾಡುವುದು ಶುಭ. ಕೂಷ್ಮಾಂಡ ದೇವಿಯ ಪೂಜೆಯನ್ನು ಮಾಡುವುದರಿಂದ ಫಲ ಮತ್ತು ಪ್ರಯೋಜನಗಳೇನಪ್ಪ ಅಂತಂದರೆ, ಆರೋಗ್ಯ ಮತ್ತು ದೀರ್ಘಾಯುಷ್ಯ. ದೇವಿಯು ಉತ್ತಮ ಆರೋಗ್ಯ ಮತ್ತು ರೋಗಗಳಿಂದ ಮುಕ್ತಿ ಮತ್ತು ದೀರ್ಘಾಯುಷ್ಯವನ್ನು ಕರುಣಿಸುತ್ತಾಳೆ. ಶಕ್ತಿ ಮತ್ತು ಚೈತನ್ಯ. ಆಕೆಯ ಪೂಜೆಯಿಂದ ದೇಹದಲ್ಲಿ ಶಕ್ತಿ, ಚೈತನ್ಯ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಬುದ್ಧಿಶಕ್ತಿ ಮತ್ತು ನಿರ್ಧಾರ ಶಕ್ತಿ. ದೇವಿಯು ಬುದ್ಧಿಶಕ್ತಿ ಮತ್ತು ವಿವೇಕ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನೀಡುತ್ತಾಳೆ. ಸೃಷ್ಟಿಶಕ್ತಿ ಮತ್ತು ಸೃಜನಶೀಲತೆ. ಕೂಷ್ಮಾಂಡ ದೇವಿಯನ್ನು ಸೃಷ್ಟಿಯ ದೇವತೆ ಎಂದು ಕರೆಯುವುದರಿಂದ ಸೃಜನಶೀಲತೆ ಮತ್ತು ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಆಶೀರ್ವಾದ ನೀಡುತ್ತಾಳೆ. ಸೂರ್ಯಗ್ರಹದ ಅನುಗ್ರಹ. ದೇವಿಯು ಸೂರ್ಯಗ್ರಹವನ್ನು ನಿಯಂತ್ರಿಸುತ್ತಾಳೆ ಎಂದು ನಂಬಲಾಗಿದೆ. ಆಕೆಯನ್ನು ಪೂಜಿಸುವುದರಿಂದ ಸೂರ್ಯಗ್ರಹದ ದುಷ್ಪರಿಣಾಮಗಳು ಕಡಿಮೆಯಾಗುತ್ತವೆ. ನವರಾತ್ರಿಯ 4ನೇ ದಿನ ಉಪವಾಸ, ಸಾತ್ವಿಕ ಆಹಾರ ಸೇವನೆ ಮಾಡುವುದು ಮತ್ತು ಸಕಾರಾತ್ಮಕ ಚಿಂತನೆ ಮಾಡುವುದು ಒಳಿತು. ಬಣ್ಣ: ದಿನ ಹಸಿರು ಅಥವಾ ಹಳದಿ ಬಣ್ಣವನ್ನು ಬಳಸುವುದು ಉತ್ತಮ. ಹೀಗೆ ನಾವು ದೇವಿಯನ್ನು ಆರಾಧಿಸಬೇಕು. ದಿನವನ್ನು ಕೂಷ್ಮಾಂಡ ದೇವಿಯ ಆರಾಧನೆಯೊಂದಿಗೆ ಆಚರಿಸಿ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಜೀವನದಲ್ಲಿ ಆರೋಗ್ಯ, ಶಕ್ತಿ, ಜ್ಞಾನ, ಸೃಜನಶೀಲತೆ ವೃದ್ಧಿಯಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಾಳೆ ನವರಾತ್ರಿಯ 5ನೇ ದಿನ ಸ್ಕಂದಮಾತಾ ದೇವಿಯ ಪೂಜಾ ವಿಧಿ ಮತ್ತು ಮಾತದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದ. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.